ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ಮುಂದೆ ಕೂಡ ಕನ್ನಡಿಗರ ಪ್ರೀತಿ ವಿಶ್ವಾಸ ಗ್ಯಾರಂಟಿ ನ್ಯೂಸ್ ಮೇಲೆ ಹೀಗೆ ಇರ್ಲಿ ಅಂತ ಹೇಳ್ತಾ ಈ ಶುಭ ದಿನದಂದು ಜನರನ್ನ ಅಲರ್ಟ್ ಮಾಡೋ ಜಾಗೃತಿ ಮೂಡಿಸುವ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನೀವು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀರಾ, ನಿಮ್ಮ ಮನೆ ಇದೆ ಅಂತ ಅಂದ್ರೆ ಮನೆಯ ಬಗ್ಗೆ ನೀವು ಜೋಪಾನ ಮಾಡಲೇಬೇಕು. ಯಾಕೆ ಮನೆ ಬಗ್ಗೆ ಮಾತಾಡ್ತಾ ಇದೀವಿ? ಕಳ್ಳರ ಹಾವಳಿ ಜಾಸ್ತಿ ಆಗೋಯ್ತಾ? ನಾವು ಮನೇಲಿ ಇಲ್ಲ ಅನ್ನೋ ಟೈಮಿಗೆ ಬಂದು ಕಳ್ಳತನ ಮಾಡ್ತಾರ ಕಳ್ಳರು? ಇಂತಹ ಪ್ರಶ್ನೆ ಬರಬಹುದು. ಆ ಕುರಿತ ಒಂದಷ್ಟು ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಿಮ್ಮ ಮನೆ ಜೋಪಾನ ಜೋಪಾನ ಜೋಪಾನ. ಬೆಂಗಳೂರಿಗರೇ, ನೀವು ಮನೆ ಬಿಟ್ಟು ಆಚೆ ಹೋದ್ರು ಮನೆಯಲ್ಲಿದ್ರು ಕೂಡ ಸ್ವಲ್ಪ ಹುಷಾರಾಗಿ. ನೀವು ಮನೆಯಲ್ಲಿದ್ರು ಕೂಡ ಮಾಯವಾಗುತ್ತಂತೆ ಕಾಸು. ಬೆಂಗಳೂರಿನಲ್ಲಿ ಹೆಚ್ಚಾಗುತ್ತಿದೆ ಖತರ್ನಾಕ್ ಕಳ್ಳರ ಕೈ ಚಳಕ. ಮನೆಯಲ್ಲಿದ್ರು ಕೂಡ ಕೇರ್ ಮಾಡಲ್ಲ. ಪೊಲೀಸರ ಭಯ ಅಂತೂ ಇಲ್ವೇ ಇಲ್ಲ. ಸಿಸಿ ಕ್ಯಾಮೆರಾ ಇದ್ರೂ ಕೂಡ ಡೋಂಟ್ ಕೇರ್ ಅಂತಾರೆ, ಒಳಗಡೆ ಎಂಟ್ರಿ ಕೊಡ್ತಾರೆ. ಮಠ ಮಧ್ಯಾಹ್ನವೇ ಅಖಾಡಕ್ಕಿಳಿದು ಕೈ ಚಳಕ ತೋರಿಸ್ಬಿಡ್ತಾರೆ ಕಳ್ಳರು. ಹಾಗಾಗಿ ಹುಷಾರ್. ಹೆಲ್ಮೆಟ್ ಹಾಕಿಕೊಂಡೇ ಮನೆಯೊಳಗಡೆ ನುಗ್ಗಿ ಕಳ್ಳತನ ಮಾಡ್ತಾರೆ, ಹುಷಾರಾಗಿರಿ. ಸಂಜಯ್ ನಗರದಲ್ಲಿ ಸೆರೆಯಾಗಿದೆ ಖತರ್ನಾಕ್ ಕಳ್ಳರ ಈ ಕೃತ್ಯ. ನೀವು ಮನೆಯಲ್ಲಿದ್ರೂ ಕೂಡ ಬೆಂಗಳೂರಿಗರೇ, ನಿಮ್ಮ ಮನೆ ಬಗ್ಗೆ ಹುಷಾರು. ನೀವು ಕೂಡ ಸ್ವಲ್ಪ ಮಟ್ಟಿಗೆ ಜೋಪಾನ ಆಗಿರಿ. ಮಧ್ಯಾಹ್ನದ ಹೊತ್ತು ಮನೆಯಲ್ಲಿದ್ರೂ ಕೂಡ ಕಳ್ಳರು ಹೆಂಗೆ ಯಾವ ಮಾರ್ಗದಲ್ಲೇ ಎಂಟ್ರಿ ಕೊಡ್ತಾರೆ ಅಂತ ಗೊತ್ತೇ ಆಗಲ್ಲ. ಮಠ ಮಧ್ಯಾಹ್ನವೇ ಮನೆಗೆ ನುಗ್ಗಿ ಕಳ್ಳತನ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ಆಗೋಗಿದೆ. ಹಾಗಾಗಿ ಹುಷಾರ್ ಅಂತ ಅಲರ್ಟ್ ಮಾಡ್ತಾ ಇದ್ದೀವಿ. ದೃಶ್ಯ ನೋಡ್ತಾ ಇದ್ದೀರಿ, ಇದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಬೈಕ್ ನಲ್ಲಿ ಹೆಲ್ಮೆಟ್ ಹಾಕಿಕೊಂಡು ವಾಹನ ಸವಾರರಂತೆ ಎಂಟ್ರಿ ಕೊಡ್ತಾರೆ ಕಳ್ಳರು. ಮನೆಯ ಮುಂದೆ ಆರಾಮಾಗಿ ಬೈಕ್ ಪಾರ್ಕ್ ಮಾಡ್ಕೊಂಡು ಇವರೇನೋ ಮನೆ ಓನರ್ ಅನ್ನೋ ರೀತಿಯಲ್ಲಿ ಆರಾಮಾಗಿ ನಡ್ಕೊಂಡು ಒಳಗಡೆ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ. ಇದು ಮನೆ ಓನರು ಅಲ್ಲ, ಆ ಸಂಬಂಧಿಕರು ಅಲ್ಲ, ಸ್ನೇಹಿತರು ಅಲ್ಲ, ಸಂಬಂಧಪಟ್ಟವರಂತೂ ಅಲ್ವೇ ಅಲ್ಲ, ಇವರೇ ಕಳ್ಳರು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆಯಲ್ಲ ಈ ದೃಶ್ಯ. ಕಳ್ಳರು ಆರಾಮಾಗಿ ಒಳಗಡೆ ಎಂಟ್ರಿ ಕೊಡೋದು, ಬ್ಯಾಗ್ ತೆಗೆದುಕೊಂಡು ಹೋಗ್ತಾರೆ, ಹೆಲ್ಮೆಟ್ ತೆಗೆಯಲ್ಲ, ತಮ್ಮ ಮುಖ ಚಹರೆ ಎಲ್ಲೂ ಕೂಡ ರಿಜಿಸ್ಟರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಳಗಡೆ ಹೋಗಿ ಆರಾಮಾಗಿ ಆಚೆ ಬರೋದು. ಮನೆ ಕಳ್ಳತನ ಆದಾಗ ಮನೆಯಲ್ಲೇ ಇದ್ರಂತೆ ಓನರ್, ಕಳ್ಳತನ ಆಗಿರೋದು ಗೊತ್ತಿಲ್ಲದಂಗೆ ಮನೆ ಮಾಲೀಕ ಮಲ್ಕೊಂಡ್ಬಿಟ್ಟಿದ್ದಾರೆ. 160 ಗ್ರಾಂ ಚಿನ್ನ, 50 ಗ್ರಾಂ ಬೆಳ್ಳಿ, 5,30,000 ನಗದು ಕದ್ದು ಆರಾಮಾಗಿ ಪರಾರಿ ಹಾಕಿದ್ದಾರೆ. ಬೈಕ್ ನಲ್ಲಿ ಬಂದು ಹೆಲ್ಮೆಟ್ ಹಾಕಿಕೊಂಡೇ ಮನೆ ಕಳ್ಳತನ ಮಾಡಿದ್ದಾರೆ. ಮನೆ ಬಾಗಿಲು ಮುರಿದು ಚಿನ್ನಾಭರಣ ಹೊತ್ತೊಯ್ತಾ ಇದ್ದಂತಹ ಕಳ್ಳರು ಆಗ ಎದ್ದಿದ್ದಾರಂತೆ. ವ್ಯಕ್ತಿ ಡೂಪ್ಲಿಕೇಟ್ ಕೀ ಬಳಸಿ ಮನೆಯೊಳಗಡೆ ಕದಿಮರು ನುಗ್ಗಿದ್ದಾರಂತೆ. ನಂತರ ಮನೆಗೆ ಬಂದು ನೋಡಿದ ಮನೆ ಮಾಲೀಕನ ತಮ್ಮನಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. ಮನೆಯಲ್ಲಿದ್ದ ಹಣ ಇಲ್ಲ, ಒಡವೆ ಇಲ್ಲ, ಎಲ್ಲಾ ಕೂಡ ಮಂಗಮಾಯ ಆಗಿ ಹೋಗಿದೆ. ರೂಮ್ ನಲ್ಲಿದ್ದ ಅಣ್ಣನನ್ನ ಎಬ್ಬಿಸಿ ಕೇಳಿದಾಗ ಗೊತ್ತೇ ಇಲ್ವಲ್ಲ ನನಗೆ, ಯಾರು ಬಂದ್ರು, ಯಾವಾಗ ತಗೊಂಡು ಹೋದ್ರು ಅಂತ ಅವರು ಆಶ್ಚರ್ಯಚಕಿತರಾಗಿ ಕೇಳ್ತಾರೆ. ನಂತರ ಸಂಜಯ್ ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರಂತೆ. ನೋಡಿ, ಮನೆಯಲ್ಲಿದ್ದಾಗ್ಲೇ ನೀವು ಗಾಢ ನಿದ್ರೆಗೆ ಜಾರಿದಾಗ್ಲೇ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ನಿಮಗೆ ಗೊತ್ತೇ ಆಗದೆ ಇರೋ ರೀತಿಯಲ್ಲಿ ಮನೆಯ ಲಾಕರ್ ಓಪನ್ ಆಗುತ್ತೆ, ಚಿನ್ನಾಭರಣ, ದುಡ್ಡು ಎಲ್ಲ ಕೂಡ ಎಸ್ಕೇಪ್ ಆಗುತ್ತೆ ಅಂತ ಅಂದ್ರೆ ದೃಶ್ಯ ನೋಡ್ತಾ ಇದ್ದೀರಲ್ಲ. ಇಬ್ರು ಕಳ್ಳರು, ಒಬ್ಬ ಆರಾಮಾಗಿ ಹೆಲ್ಮೆಟ್ ಹಾಕಿಕೊಂಡೆ ಒಳಗಡೆ ಹೋಗುದು, ಮತ್ತೊಬ್ಬ ಬ್ಯಾಗ್ ಹಿಡ್ಕೊಂಡು ಕೂಡ ಒಳಗಡೆ ಹೋಗ್ತಾನೆ. ಆ ಬ್ಯಾಗ್ ತುಂಬಾ ಚಿನ್ನಾಭರಣ, ದುಡ್ಡು ತುಂಬಿಕೊಂಡು. ಅದು ಕೂಡ ಮನೆ ಬಾಗಿಲನ್ನ ಡೋರ್ ಹೇಗೆ ಓಪನ್ ಮಾಡಿದ್ರು ಅಂದ್ರೆ ನಕಲಿ ಕೀ ಬಳಸಿ ಅಂತೆ. ಭಯ ಇಲ್ಲ ನೋಡಿ, ಮನೆಯಲ್ಲಿ ಓನರ್ ಇದ್ದಾರೆ, ಗೊತ್ತಾಗ್ಬಿಟ್ರೆ ಹೇಗಪ್ಪ ಅನ್ನುವಂತ ಭಯಾನೂ ಇಲ್ಲ. ನಾಳೆ ದಿನ ಪೊಲೀಸರ ಕೈಗೆ ತಗ್ಲಾಕೊಂಡ್ರೆ ಹೇಗೆ ಅನ್ನುವಂತ ಆತಂಕನೂ ಇಲ್ಲ. ಯಾರ ಭಯ ಇಲ್ಲದೆ ಹಾಡ ಹಗಲೇ ಮನೆಗೆ ನುಗ್ಗಿ ಆರಾಮಾಗಿ ಕಳ್ಳತನ ಮಾಡಿ ಮನೆ ಬಿಟ್ಟು ಆಚೆ ಹೋಗ್ತಾ ಇರುವಂತಹ ದೃಶ್ಯ. ರಾತ್ರಿ ಮನೆಯಲ್ಲಿ ಯಾರು ಇಲ್ಲ ಅಂತ ಸ್ಕೆಚ್ ಹಾಕಿ ಕಳ್ಳತನ ಮಾಡೋರನ್ನ ನೋಡಿದ್ವಿ. ಆದ್ರೆ ಮನೆಯಲ್ಲಿದ್ದಾಗ್ಲೇ ಯಾರ ಭಯ ಇಲ್ದಂಗೆ ಒಳಗಡೆ ಹೋಗಿ ಚಿನ್ನ, ದುಡ್ಡು ಎಲ್ಲ ಎಗರಿಸ್ತಾರೆ ಅಂದ್ರೆ ಎಷ್ಟು ಹುಷಾರಾಗಿರ್ಬೇಕು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ.